ಈಗೀಗ ನಾವು ಹೇಳ್ತಾ ಇರೋ ಸ್ಟೋರಿ ಬೇಲಿನ ಎದ್ದು ಹೊಲ ಮೇದಿರುವಂತಹ ಸ್ಟೋರಿಯನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಗೋವಾದಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ವರ್ತನೆ ಬಗ್ಗೆ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಸ್, ಚುನಾವಣಾಧಿಕಾರಿಗಳಿಂದ ಮದ್ಯ ಸಾಗಾಟಕ್ಕೆ ಬೆಂಬಲ ಸಿಗ್ತಾ ಇದೆ ಅನ್ನೋ ಮಾಹಿತಿ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತದ್ದು. ಕಾರವಾರದ ಮಾಜಾಳಿ ತನಿಖಾ ಠಾಣೆ ಚುನಾವಣಾಧಿಕಾರಿಗಳಿಂದ ಬೆಂಬಲ ಕೋರ್ಲಾಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಗೋವಾದಿಂದ ತರ್ತಾ ಇರುವಂತಹ ಮದ್ಯವನ್ನ ಹಣ ಪಡ್ಕೊಂಡು ಅಧಿಕಾರಿಗಳು ಬಿಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತದ್ದು. ಡೀಲ್ ವೇಳೆ ಪಬ್ಲಿಕ್ ಟಿವಿ ಕ್ಯಾಮ್ರಾಗೆ ಚುನಾವಣಾಧಿಕಾರಿಗಳಾಗಿರ್ಬೋದು, ಅಬಕಾರಿ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಕ್ಯಾಮ್ರಾ ಕಂಡು ಚಿತ್ರೀಕರಣಕ್ಕೆ ಒಂದ್ ರೀತಿಯಾಗಿ ಅಡ್ಡಿಪಡಿಸೋ ಕೆಲಸ ಕೂಡ ಅಲ್ಲಿ ನಡೀತು. ಮದ್ಯದ ಬಾಟಲ್ಗಳು ಸಿಕ್ಕರೂ ಕೂಡ ಯಾವುದೇ ರೀತಿಯ ತನಿಖೆ ಮಾಡೋದಾಗ್ಲಿ, ಪ್ರಶ್ನೆ ಮಾಡೋದಾಗ್ಲಿ ಅಲ್ಲಿ ಯಾವುದೂ ನಡೆದಿಲ್ಲ. ಒಂದ್ ರೀತಿಯಾಗಿ ಇವರೇ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತದ್ದು. ಅರೆ ನ್ಯೂಸ್ ಮಾಡೋರಿ ಯಾಕೆ ಮಾಡಬಾರ್ದು ಹೌದು ಯಾಕೆ ತಗೋಬರ್ರಿ ಹೌದು ರೀ ತೋರಿಸ್ತೀನಿ ಏನಂತ ಹೆದರ್ಸ್ತೀರಿ ನೀವು? ಯಾಕೆ ಇವ್ರ ನೋಡಿ ಯಾಕೆ ಮಾಡಬಾರ್ದು ನೀವು ಎಷ್ಟು ಬಿಟ್ಟಿದ್ದೀರಿ? ಯಾಕೆ ಬಿಡ್ತೀರಿ ಹೇಳಿ? ಮತ್ತೆ ಅದಕ್ಕಾಗಿ ನಾವು ಕೇಳ್ತಾ ಇರೋದು. ಶೂಟ್ ಯಾಕೆ ಮಾಡಬಾರ್ದು? ಸಾರ್ವಜನಿಕ ಅಲ್ಲ, ಇದನ್ನೇನು ಒಳಗಡೆ ಕಳ್ತನ ಮಾಡ್ತಾರೆ? ಐಡಿ ಕಾರ್ಡ್ ಹಾಕ್ಬೇಕು ಅಂತೇನು ಕಾನೂನಿಲ್ಲ. ಟಿವಿ ಅವ್ರಿ ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ಈಗ ಸಾಮಾನ್ಯವಾಗಿ ಗೋವಾದಿಂದ ಬರ್ತಿದ್ದಾರೆ ಅಂತ ಅಂದ್ರೆ ಒಂದ್ ಬಾಟಲ್ ಅಥವಾ ಎರಡು ಬಾಟಲ್ ತರೋದಿಕ್ಕೆ ಅಲ್ಲಿ ಪರ್ಮಿಷನ್ ಇರುತ್ತೆ. ಆದ್ರೆ ಇವರು ಯಾವ ಪ್ರಮಾಣದಲ್ಲಿ ಅಲ್ಲಿಂದ ಆ ಮದ್ಯವನ್ನ ತಂದಿದ್ರು, ಅಲ್ಲಿ ಪೊಲೀಸರು ಯಾವ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಚಂದ್ರನ, ಈಗ ಗೋವಾದಲ್ಲಿ ಅದೇ ಕಮ್ಮಿ ಬೆಲೆಗೆ ಮದ್ಯಗಳು ಸಿಗ್ತವೆ. ಅಂತದನ್ನ ಪ್ರವಾಸಿಗರು ತೆಗೆದುಕೊಂಡು ತಮ್ಮ ಊರುಗಳಿಗೆ ತಗೊಂಡು ಹೋಗೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅಂತದ್ರಲ್ಲಿ ಗಡಿಯಲ್ಲಿ ಚೆಕ್ ಅನ್ನ ಮಾಡ್ಬೇಕಾಗತ್ತೆ. ಈಗ ಚುನಾವಣಾಧಿಕಾರಿಗಳನ್ನ ಹಾಗೆ ಅಬಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಅವುಗಳನ್ನ ತೆಗೆದುಕೊಂಡು ಹೋಗಿಲ್ಲ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಅದರ ಬೆಲೆ ಸಾಕಷ್ಟು ಹೆಚ್ಚಿರೋದ್ರಿಂದಾಗಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗಬಹುದು ಅನ್ನುವಂತಹ ಒಂದು ರೂಲ್ಸ್ ಇರೋದ್ರಿಂದ ಕಠಿಣವಾಗಿ ನಿಯಮಗಳು ಕೂಡ ಇದಾವೆ. ಇಂಥದ್ರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಗೋವಾದಿಂದ ಬರುವಂತಹ ಮದ್ಯಗಳನ್ನ ಅಲ್ಲಿ ಅಬಕಾರಿ ಸಿಬ್ಬಂದಿಗಳು ಹಾಗೂ ಚುನಾವಣಾ ಅಧಿಕಾರಿ ಸೇರಿಕೊಂಡು ಅವರು ಹಣವನ್ನ ಪಡೆದು ಅವ್ರನ್ನ ಬಿಡ್ತಾ ಇರುವಂತದ್ದು. ಈಗ ನಾವು ಇದನ್ನ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕಾಗಿ ಅಲ್ಲಿ ಹೋದಾಗ ಈ ದೃಶ್ಯ ಕಂಡು ಬಂದಿರುವಂತದ್ದು. ಸಾಕಷ್ಟು ಬಾಟಲ್ಗಳಲ್ಲಿ ಮದ್ಯವನ್ನ ಇಟ್ಟುಕೊಳ್ಳಲಾಗಿತ್ತು. ಅಂತದ್ರಲ್ಲಿ ಆ ಮದ್ಯವನ್ನ ಅವರು ಕೆಲವೊಂದನ್ನ ನೋಡಿ ಚೆಕ್ ಮಾಡುವ ಸಂದರ್ಭದಲ್ಲಿ ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಹಣವನ್ನ ಪಡೆದುಕೊಂಡು ಬಿಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ವೇಳೆ ನಾವು ಚಿತ್ರೀಕರಣವನ್ನ ಮಾಡಿದ್ವಿ. ಆಗ ಚುನಾವಣೆಗೆ ನಿಯೋಜನೆಗೊಂಡಿರುವಂತಹ ಕೃಷಿ ಇಲಾಖೆ ಒಬ್ಬ ಅಧಿಕಾರಿ ಬಂದು ಅವ್ರನ್ನ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ, ಯಾಕೆ ಮಾಡ್ತೀರಾ ಹಾಗೆ ಅಂದ್ಬಿಟ್ಟು ನಮಗೆ ಧಮಕಿಯನ್ನು ಕೂಡ ಹಾಕಿದಂತಹ ಘಟನೆ ನಡೆದಿರುವಂತದ್ದು. ನಂತರದಲ್ಲೂ ಕೂಡ ನಾವು ಇಷ್ಟೆಲ್ಲ ಕೇಸನ್ನ ಹಾಕಿ, ಯಾಕಂದ್ರೆ ಇಷ್ಟೆಲ್ಲ ಬಾಟಲ್ಗಳು ಸುಮಾರು 6ಕ್ಕೂ ಹೆಚ್ಚು ಬಾಟಲ್ಗಳು ಇದು. ಯಾಕಂತಂದ್ರೆ ಗೋವಾದಿಂದ ಮದ್ಯವನ್ನ ತರಲಿಕ್ಕೆ ಪರ್ಮಿಷನ್ ಇಲ್ಲ, 1 ಲೀಟರ್ಗೂ ಹೆಚ್ಚು ತರುವಾಗಿಲ್ಲ. ತಂದ್ರೂ ಕೂಡ ಅದನ್ನ ಬಾಟಲ್ಗಳನ್ನ ಓಪನ್ ಮಾಡಿ ಅದನ್ನ ತಗೊಂಡು ಹೋಗ್ಬೇಕಾಗ್ತದೆ. ಅಂತದ್ರಲ್ಲಿ ಯಾವ್ದು ಇಲ್ಲ, ಎಲ್ಲ ಸೀಲ್ಡ್ ಇರುವಂತಹ ಬಾಟಲ್ಗಳನ್ನ ಅವರು ತೆಗೆದುಕೊಂಡು ಗಡಿಯಲ್ಲಿ ದಾಟಿಸ್ತಾ ಇರುವಂತದ್ದು. ಇಂಥದ್ರಲ್ಲಿ ಚುನಾವಣಾಧಿಕಾರಿಗಳು ಇದಕ್ಕೆ ಶಾಮೀಲಾಗಿ ಅವರು ಮದ್ಯಗಳನ್ನ ಬಿಡ್ತಾ ಇದ್ದಾರೆ, ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಪ್ರತಿದಿನ ಈ ರೀತಿಯ ಒಂದು ಘಟನೆಗಳು ನಡೆಯುವಂತದ್ದು. ಹಾಗಾಗಿ ನಾವು ಇವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡ್ಲಿಕ್ಕೆ ಹೋದಾಗ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಚಂದನ, ಓಕೆ, ಧನ್ಯವಾದ ನವೀನ್ ಸಾಗರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾಕೆ ಮಾಡಬಾರ್ದು ನೀವು ಎಷ್ಟು ಬಿಟ್ಟಿದ್ದೀರಿ? ಯಾಕೆ ಬಿಡ್ತೀರಿ ಹೇಳಿ?